ಈಗ ಈ ಕಡೆ ಚಪ್ಪಲಿ ಬಿಚ್ಚಿಲ್ಲಿ ಸರಿಗ ಸ್ವಾಮೀಜಿ ಧ್ಯಾನದಲ್ಲಿದ್ದಾರೆ. ಹೋಗ್ಬೇಕು, ಸುಮ್ಮನೆ ಕೂತ್ಕೋಬೇಕು. ಎಷ್ಟು ಸ್ವಾಮೀಜಿ ಆಯ್ತಣ್ಣ, ನಾನು ನಿನ್ನ ಸರಿ ಮಾಡ್ತೀನಿ ಅನ್ನಲ್ಲ, ನಿನ್ನ ಸರಿ ಮಾಡ್ತೀನಿ ಅಷ್ಟೇ ಆಯ್ತಾ. ಕೈಲ ಮಾಡೋಕ್ಕಾಗುತ್ತಾ? ಏನು ಅವ್ರ ಕೈಲಿ ಆಗ್ತಿದೆ. ಅವ್ರು ಭಾರಿ ಪವಾಡ ಸ್ವಾಮೀಜಿ ಅವರು. ಸ್ವಾಮೀಜಿ ಅಂತ ನನ್ನ ಜೀವ ತಿಂದಾಕ್ತೀನಿ. ಏನಿಲ್ಲ, ಇಲ್ಲ ಕುತ್ಕ. ಸ್ವಾಮೀಜಿ ಧ್ಯಾನದಲ್ಲಿದ್ದಾರೆ, ಡಿಸ್ಟರ್ಬ್ ಮಾಡಬಾರ್ದು ಆಯ್ತಾ. ಕುತ್ಕ. ಸ್ವಾಮೀಜಿಯಾ? ಸ್ವಾಮೀಜಿ ನೀನು ಐ ಸ್ವಾಮೀಜಿಗೆ ಹಂಗೆಲ್ಲ ಹೇಳ್ಬಾರ್ದು. ಹೇಳಿದ್ನಲ್ಲ. ಸೊಳ್ಳೆ ಎಲ್ಲ ಕಚ್ತಾ ಇದೆ. ಇಲ್ಲಿ ಕರ್ಕೊ ಬಂದಿಯ ಕಾಡಿಗೆ. ಸ್ವಾಮೀಜಿ ಏನಂತ ಹೇಳ, ಸ್ವಲ್ಪ ದಿನದಿಂದ ನನ್ನ ಅಣ್ಣ ಅವನ ಹೆಂಡತಿ ಬೇರೆ ಓಡೋದು. ಸುಮ್ಮನೆ ಇದಾರಲ್ಲ ಅವ್ರು ಐ ಮಾತಾಡಬಾರ್ದು. ಸ್ವಲ್ಪ ದಿನದಿಂದ ಹೆಂಡತಿನೂ ಓಡೋದ್ಲು. ಸುಮ್ಮನೆ ಏನೇನೋ ಮಾತಾಡ್ತಾನೆ ಸ್ವಾಮೀಜಿ. ಇವತ್ತು ಕರ್ಕ ಬರಕ್ಕೆ ಹೋದಾಗ ಎಲ್ಲವೋ ಸೈನಿಕರೇ ನೋಡಿ ಸ್ವಾಮೀಜಿ, ಆತನನ್ನು ಎಳುತ್ತಾನೆ. ಈ ಥರ ಹೇಳ್ತಾನೆ. ನಾನು ಮನೇಲಿ ಯಾರನ್ನಂತೆ ಹೇಳ್ತಾರಲಿ ಸ್ವಾಮಿ. ಮನೇಲಿ ಮಲಗಿದ್ರೆ ನಿದ್ದೆ ಬರಲ್ಲ. ತೋಟಕ್ಕೆ ಹೋಗೋಣ ಅಂದರೆ ಈ ಮನುಷ್ಯನ ಬಿಟ್ಟು ಹೋಗೋಕ್ಕೂ ಆಗ್ತಾ ಇಲ್ಲ. ಈಗ ಚಿಕ್ಕಮಂಗ್ಳೂರಿಂದ ಕರ್ಕ ಬಂದಿದ್ದು. ಪ್ಯಾಟೆಯಲ್ಲಿ ಪ್ಯಾಂಟ್ ಇರಲಿಲ್ಲ, ಹಂಗೆ ಇದ್ದ. ರಾಜರನ್ನು ಹೇಳುತ್ತಾನೆ ನೋಡಿ. ಇದೇ ರಾಮಾಯಣ. ಯಾವ ರಾಜನ ಯಾವ ರಾಣಿನೋ, ಇರೋದೊಂದು ಎಕರೆ ತೋಟ. ಇವನು ಸರಿ ಮಾಡೋದೇ ಆಯಿತು. ಒಂದು 4-5 ಆಸ್ಪತ್ರೆಗೆ ಹೋಯ್ತು, ದೇವಸ್ಥಾನಕ್ಕೆಲ್ಲ ಹೋಯ್ತು. ಯಾರೋ ಹೇಳಿದ್ರು ಇವತ್ತು ಇಲ್ಲೊಂದು ಸ್ವಾಮೀಜಿ ಇರ್ತಾರೆ, ಅಲ್ಲಿ ಹೋಗಿ ಎಲ್ಲ ಸರಿ ಮಾಡಿಕೊಡ್ತಾರಂತೆ. ಸ್ವಾಮೀಜಿ ನಿಮ್ಮ ಹತ್ರ ಬಂದಿದ್ದೀವಿ, ದಯವಿಟ್ಟು ಆ ಮನುಷ್ಯನೊಂದು ಸರಿ ಮಾಡಿಕೊಡಿ. ನಂಗೆ ಅನ್ನ ಬೇಕು ಸ್ವಾಮೀಜಿ. ನಾನು ಇದೀನಲ್ಲ. ಹಾಂ ಆಯ್ತು ಸ್ವಾಮೀಜಿ, ಹೆದರ್ಬೇಡ. ಆಯ್ತು. ಏನಾಗಿದೆ ನೋಡು. ಆತನನ್ನು ದರದರನೆ ಎಳೆತಂದು ಸುಮ್ಮನೆ ಹಿಂಗೆ ಮಾಡ್ತಿದ್ದಲ್ಲ ಸ್ವಾಮೀಜಿ. ಸಮಸ್ಯೆ ಇದೆ ಇಲ್ಲಿ. ಒಂದು ಇದೆಯಾ ಸ್ವಾಮಿ? ನಿಜವಾಗ್ಲೂ ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಸ್ವಾಮಿ? ಅವನು ಇನ್ನೊಮ್ಮೆ ಮಾತಾಡ್ಸೋಣ. ಅವನಾಗೆ ಮಾತಾಡ್ಬೇಕು ಸ್ವಾಮೀಜಿ. ನಾವು ಮಾತಾಡ್ಸಿದ್ರೆ ಅವ್ನು ಮಾತಾಡೋದು ಏನೇನೋ ಮಾತಾಡ್ತಾನೆ. ಸಂಕಪ್ಪ ಏನು ನಿನ್ನ ಸಮಸ್ಯೆ? ಏನಾಗಿದೆಯೋ ನಿನಗೆ? ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಯಾಕೆ ಹಂಗಾಡ್ತಾ ಇದೀಯಾ? ಮಾತಾಡ. ಮನೇಲಿ ಮಾತಾಡ್ತಾನೆ. ಮನೇಲಿ ಮಲ್ಗಕ್ಕೂ ಬಿಡಲ್ಲ ಸ್ವಾಮೀಜಿ. ಸಮಸ್ಯೆ ಅರ್ಥ ಆಗ್ತಾ ಇಲ್ಲ. ನೀನು ಸುಮ್ಮನೆ ಇರೋ. ನೀನು ನಾನು ಸರಿ ಮಾಡ್ತೀರೋ. ಏನಾಗಿದೆ ನಿನಗೆ? ಮಾತಾಡೋ. ಗೊತ್ತಿಲ್ಲ. ನೋಡಿ ಸ್ವಾಮೀಜಿ, ಏನು ನೋಡಿ, ನನ್ನ ಕುದುರೆಯನ್ನು ಸನ್ನದ್ದು ಮಾಡಿ ಯುದ್ಧಕ್ಕೆ ತಯಾರಾಗಿ. ಶಾಂತ. ಏನಾಗಿದೆ ಸ್ವಾಮೀಜಿ ನಿನಗೆ? ಪುನರ್ಜನ್ಮ ಅಂದ್ರೆ ಗೊತ್ತಾ? ಪುನರ್ಜನ್ಮ ಕೇಳಿದ್ದೀನಿ ಸ್ವಾಮೀಜಿ, ಕೇಳಿದ್ದೀನಿ, ನೋಡಿಲ್ಲ. ಅದ್ರ ಬಗ್ಗೆ ನಿನಗೆ ಅರಿವಿಲ್ಲ ಸ್ವಾಮಿ. ನಿನಗೆ ನಂಬಿಕೆ ಇದೆಯಾ ಅದ್ರ ಬಗ್ಗೆ? ನಂಬಿಕೆ ಸ್ವಲ್ಪ ಕಮ್ಮಿ ಸ್ವಾಮಿ. ಯಾಕಂದರೆ ನಮಗೆ ಊಟಕ್ಕೆ ಮುಂಚೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಇನ್ನು ನಾಳೆದೇ ಗೊತ್ತಿಲ್ಲ. ಇನ್ನು ಅದನ್ನೆಲ್ಲ ನಂಬೋದು ಸ್ವಲ್ಪ ಕಷ್ಟನೇ ಸ್ವಾಮಿ. ನಾನು ನಂಬಲ್ಲ ಅದೆಲ್ಲ, ಪುನರ್ಜನ್ಮ ಎಲ್ಲ. ಅವನಿಗೆ ಹಿಂದಿನ ಜನ್ಮದ ಸಮಸ್ಯೆ ಇದೆಯಾ ಸ್ವಾಮಿ? ಅದಕ್ಕೆ ಈ ಜನ್ಮದಲ್ಲಿ ಹಿಂಗ ನಾಯಿ ಥರ ನೋಡಿ, ಹುಚ್ಚನೆ ಮೆಂಟ್ಲೆ ಸ್ವಾಮಿ. ಆತನನ್ನು ದರದರನೆ ಎಳೆತಾನೆ. ಕುತ್ಕೋ ಸುಮ್ಮನೆ. ನೀನು ಎಲ್ಲಿ ಎಷ್ಟೇ ಕರ್ಕೊಂಡೋಗು, ಆಸ್ಪತ್ರೆ ಕರ್ಕೊಂಡೋಗು, ಮಂತ್ರಾವಧಿ ಕರ್ಕೊಂಡೋಗು, ಯಾವುದೇ ಜ್ಯೋತಿಷಿ ಹತ್ರ ಕರ್ಕೊಂಡೋಗು, ಪರಿಹಾರ ಇಲ್ಲ. ಎಲ್ಲೂ ಪರಿಹಾರ ಇಲ್ಲ ಅಂತೀರ ಸ್ವಾಮಿ? ನಿಜವಾದ ಪರಿಹಾರ ಬೇಕಾ ನಿನಗೆ? ಬೇಕು ಸ್ವಾಮೀಜಿ, ಬೇಕು. ನಾನು ಹೇಳಿದ ಮಾರ್ಗ ಅನುಸರಿಸ್ತೀಯ ನೀನು? ಖಂಡಿತ ಸ್ವಾಮೀಜಿ. ನಾವು ಇಲ್ಲಿ ತನಕ ಏನೇನೋ ನೀವು ನಂಗೆ ಉಳಿಸ್ಕೊಳಕ್ಕೆ ಭಾರಿ ಕಷ್ಟಪಟ್ಟಿದ್ದೀನಿ.
ಒಂದೇ ಮಾರ್ಗ, ಏನು ಸ್ವಾಮೀಜಿ? ಒಂದೇ ಮಾರ್ಗ. ಹೇಳಿ. ಅವನ್ನ ಹಾಂ, ಅವನ್ನ ಹಿಂದಿನ ಜನ್ಮಕ್ಕೆ ಕಳಿಸ್ಬೇಕು ಅವನ್ನ. ನೀವು ಕಳಿಸ್ತೀರಿ ಸ್ವಾಮಿ, ಮತ್ತು ವಾಪಸ್ ಕರ್ಕೊಂಡು ಬರ್ಬೋದು ಸ್ವಾಮಿ. ಹಾಂ, ಎಷ್ಟು ಮಾಡಿಲ್ಲ ನಾನು. ಹೌದಾ? ಎಷ್ಟು ನಾನು ಎಲ್ಲ ಪುನರ್ಜನ್ಮಕ್ಕೆ ಕಳಿಸಿ ಅವ್ರನ್ನೆಲ್ಲ ಸ್ಥಿತಿವಂತರನ್ನಾಗಿ ಇವತ್ತು ಏನು ಯಾವ ರೀತಿ ಇದ್ದಾರೆ ಗೊತ್ತಾ ನಿನಗೆ? ಅದೇ ಗೊತ್ತು ಸ್ವಾಮಿ. ನಿಮ್ಮದು ಫೋಟೋ ಎಲ್ಲ ಬ್ಯಾನರ್ ಎಲ್ಲ ಹಾಕಿದ್ರು, ಬೇಲೂರು ಆ ಕಡೆಯಿಂದ ಬರ್ತಾ ಫೋಟೋಸ್ ಎಲ್ಲ ಇತ್ತು ಬ್ಯಾನರಲ್ಲೆಲ್ಲ. ಖಂಡಿತ ಒಳ್ಳೆ ಸ್ವಾಮೀಜಿ, ಅದಕ್ಕೋಸ್ಕರನೇ ಇಲ್ಲಿ ಕರ್ಕೊ ಬಂದಿದ್ದೀನಿ ಸ್ವಾಮೀಜಿ. ಅವನಿಗೆ ಗತಿ ಕಾಣಿಸ್ಬೇಕು. ಎಲ್ಲಿ ನನ್ನ ಅವನಿಗೊಂದು ಕಡ್ಗ ಕಥೆ ಕಾಣಿಸ್ಲೇಬೇಕು ಸ್ವಾಮೀಜಿ, ಇಲ್ಲಾಂದ್ರೆ ನನ್ನ ಮಲಗಕ್ಕೂ ಬಿಡಲ್ಲ ರಾಮ. ಕಡ್ಗಕ್ಕೆ ರಕ್ತದ ರುಚಿಯನ್ನು ತೋರಿಸುತ್ತೇನೆ. ನೋಡಿ ನೋಡಿ, ಹ್ಞೂ ರಕ್ತದ ರುಚಿ ಅಲ್ಲ ಈಗ. ಅವನು ಏನಿಲ್ಲ ಮೆಂಟ್ರೆ ಇಚ್ಛಾನ ಅನ್ಸುತ್ತೆ ಸ್ವಾಮಿ, ಕುತ್ತಿಗೆ ಇಚ್ಛಾನ ಅಂತ. 1 ಎಕರೆ ಜಾಗ ಆದ್ರೂ ಉಳಿತದೆ. ಇಲ್ಲ ಇವನಿಗೆ ಪಾಲು ಕೊಡ್ಬೇಕು ನಾನು. ನೋಡು, ಸಮಸ್ಯೆ ಇದೆ, ಸಮಸ್ಯೆ ಇದೆ, ನಿಜವಾದ ಸಮಸ್ಯೆ ಇದೆ. ಮೆಂಟ್ಲು ಥರ ಆಗ್ತಾನೆ ಸ್ವಾಮಿ. ನೀನೇನು ಭಯಪಡಬೇಡ, ಅವನ್ನ ಪುನರ್ಜನ್ಮಕ್ಕೆ ಕಳಿಸ್ಬೇಕು. ಕಳ್ಸೋಣ ಸ್ವಾಮಿ? ಇವನು ಇಲ್ಲಿ ಕೂರ್ಸಲ ಸ್ವಾಮಿ? ಇವನ್ನ ಎತ್ತಕ್ಕಾದ್ರೂ ಆಗ್ತದೆ ಸ್ವಾಮಿ. ನೋಡಿ ಚಿಕ್ಕದು ಮಾತು ಮುಸ್ಲಿ ಬರ್ದ್ಬಿಡ್ತೀನಿ ನಾನು. ಸರಿ ಕೂತ್ಕೊಳ್ಳಿ. ಹೋಗಿದ್ರು ಆಗದು ಸ್ವಾಮೀಜಿ, ಸತ್ತೋಗಿದ್ರು 1 ಎಕರೆ ಜಾಗ ಉಳಿಯೋದು. ಏ ಸ್ವಾಮೀಜಿ ಅನ್ನೋದು, ನಾನು ಇವ್ರನ್ನ ನಂಬ್ಕೊಂಡು ಬಂದಿದ್ದೀನಿ. ಈಗ ಅರ್ಥ ಆಗ್ತಿದೆ ಸರ್. ಅವನ್ನೀಗ ಪುನರ್ಜನ್ಮ ಕಳಿಸ್ಬೇಕೀಗ ಸ್ವಾಮಿ ಫಸ್ಟ್ ಕಳಿಸಿ ಸ್ವಾಮಿ, ಅವನೇನಾದ್ರೂ ಸರಿಯಾಗಿ ಬರ್ಬೇಕಷ್ಟೇ. ನಾನು ಕಳಿಸ್ತೀನಿ, ಹೇಳ್ಕೊಬೇಡ. ಆಯ್ತು, ನಾನು ಇದೀನಲ್ಲ, ಬರ್ತಾನಲ್ಲ. ಬರ್ತೀನಿ. ನೀನು ಯಾಕೆ ಹೆದರ್ತೀಯ? ಆಯ್ತು ಆಯ್ತು ಸ್ವಾಮಿ. ಕಳ್ಸಕ್ ಗೊತ್ತಂತೆ, ನಾನು ವಾಪಸ್ ತರಕ್ ಗೊತ್ತಿಲ್ಲ ಆಯ್ತು, ನನಗೆ ಆಯ್ತು. ಮುಡ. ಆಯ್ತು ಸ್ವಾಮಿ, ಆಯ್ತು ಆಯ್ತು ನಾನು ಹೇಳೋದು ಅರ್ಥ ಮಾಡ್ಕೋ ಸ್ವಲ್ಪ. ಆಯ್ತು ಆಯ್ತು ಸ್ವಾಮಿ. ಗಲಾಟೆ ಮಾತಾಡಬೇಡ. ಇಲ್ಲ ಇವನ್ನ ನೋಡಿದ್ರೆ ನಂಗೆ ಉರಿತಾ ಇದೆ ಸ್ವಾಮೀಜಿ. ನೀವು ಉರ್ಕೋಬೇಡ, ಸುಮ್ಮನೆ ಯಾಕೆ ಉರ್ಕೊಂತೀಯ ನೀನು? ಅವ್ನು ನೋಡಿ ನಡ್ಗದು, ಅವ್ನು ನಡಗ್ಲಿ, ಅವನು ಅವ್ನು ಹಿಂದಿನ ಜನ್ಮ ಆಡಿಸ್ತಾ ಇದೆ ಕಣ. ಅವನಿಗೆ ಎದ್ದಿಗೆ ಒದಿಯನ ಅನಿಸ್ತಾ ಇದೆ ಸ್ವಾಮಿ. ಸತ್ತೋಗ್ತಾನೆ ಕಣ ಅವನು, ಸತ್ತೋಗ್ತಾನೆ. ಸತ್ತೋಗ್ತಾನೆ. ಒದಿಬೇಡ, ಸುಮ್ಮನೆ. ಸರಿ ಸ್ವಾಮೀಜಿ, ನೀವು ಇದೀರಿ ಅಂತ ಧೈರ್ಯದಲ್ಲಿ ಬಿಟ್ಟಿದ್ದೀನಿ ಸ್ವಾಮಿ. ನಾನು ಇದೀನಲ್ಲ, ಒದಿಯೋದ ನಾನೇ ಒದಿದ್ದೀನಿ ಕಣ ಅವನಿಗೆ. ಅದು ಒಳ್ಳೆ ಕೆಲಸ ಸ್ವಾಮೀಜಿ, ಅದು ಮಾಡಿ. ಹಿಂದಿನ ಜನ್ಮ ಕಳಿಸ್ತೀನಿ ನೋಡ. ಈಗ ನೋಡ್ತೀರಿ, ಈಗ ಹೋಗಿ ಹೋಗಿ ಫಸ್ಟ್ ಅವನು ಹೋಗು. ಹೋಗ್ಲಿಲ್ಲ ಅಂದ್ರೆ ಓದಿತೀನಿ ಸ್ವಾಮೀಜಿ. ಈಗ ಓದೇನೋ ಮುಡ? ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋದೆ? ಹೋಗ್ತಾ ಇದ್ದೀನಿ ನಾನು. ಎಲ್ಲಿದ್ಯಾ ಈಗ? ಈಗ ನಾನು ಈಗ ನನಗೆ ಹೋಗ್ಬೇಕಲ್ಲ. ಹೇಳು, ಎಲ್ಲಿದ್ಯಾ ಈಗ? ಈಗ ಇದು ಒಂದು ಕಾರ್ ಸಿಕ್ತು, ಅಂಬಾಸಿಡರ್ ಕಾರು. ಅದರಲ್ಲಿ ಹೋಗ್ತಾ ಇದ್ದೀನಿ. ಯಾರಿದ್ದಾರೆ ನೋಡು ಕಾರಲ್ಲಿ? ಕಾರಲ್ಲಿ ಡ್ರೈವರು ಮತ್ತೆ ಇನ್ನೊಬ್ಬ ಇದ್ದಾರೆ. ಯಾರದು ನೋಡು? ನಾನು ಹಿಂದ್ಗಡೆ ಸೀಟಲ್ಲಿ ಕೂತೀನಿ. ಅವ್ರು ಯಾರೋ ಗೊತ್ತಿಲ್ಲ ನನಗೆ. ಹಿಂದ್ಗಡೆ ಸೀಟಲ್ಲಿ ಕೂತೀನಿ, ಅವ್ರಿಗೆ ಗೊತ್ತಿಲ್ಲ ನಾನು ಇರೋದು. ಸ್ವಚ್ಛವಾಗಿ ನೋಡು. ಇಲ್ಲ, ಹೋಗ್ತಾ ಇದ್ದೀನಿ ನಾನು ರೋಡಲ್ಲ. ಹೌದು, ರೋಡಲ್ಲಿ ಹಳೆ ನಂದು ಇದಕ್ಕೂ ವಾಸಸ್ಥಾನಕ್ಕೂ ಹೋಗ್ತಾ ಇದ್ದೀನಿ. ಹೋಗು ಸ್ವಾಮೀಜಿ. ಇಲ್ಲಿ ಸ್ಕೂಟಿ ತಂದಿದ್ದಾನೆ ಸ್ವಾಮೀಜಿ, ಅದನ್ನ ಇವ್ರ ಅಪ್ಪ ತಗೊಂಡಿರ್ತಾನೆ ಸ್ವಾಮೀಜಿ. ನಮ್ಮ ಕ್ಷೇತ್ರದಲ್ಲಿ ಹೋದ್ರೆ ಸ್ವಾಮೀಜಿ ತರ್ತೀನಿ ಇರೋ ಅವನ್ನ. ಹೆದರ್ಬೇಡ ಕಣ, ನಾನಿರೋ. ನೀನು ಯಾಕೆ ಹೆದರ್ತೀಯ? ಆಯ್ತು ಸ್ವಾಮೀಜಿ, ನಿಮ್ಮನ್ನ ನಂಬಿದ್ದೀನಿ. ಇಲ್ಲಿ ಸ್ಕೂಟಿ ಬೇರೆ ಇದೆ, ಇವನು ಅಂಬಾಸೆಟ್ರಲ್ಲಿ ಹೋಗ್ತಾ ಇದ್ದಾನಂತೆ. ಹೋದೇನೋ? ಮೂಲಸ್ಥಾನಕ್ಕೆ ಹೋದ? ಇಲ್ಲ, ಇಲ್ಲಿ ಇವರು ಬಾರಿಗೆ ಹೋದ್ರು. ಈಗ ಯಾವ ಬಾರು? ಕುಡಿಬೇಡ ಕಣ ಮರೆಯಲ್ಲಿ, ಕುಡಿಬೇಡ. ಇಲ್ಲ ಇಲ್ಲ, ನಾನು ಕುಡಿಯಲ್ಲ. ಅವ್ರಿಗೂ 2 ಜನ ಕುಡಿತಾ ಇದ್ದಾರೆ. ನೀನೇನ್ ಮಾಡ್ತಾ ಇದ್ಯಾ? ನಾನು ಸುಮ್ಮನೆ ನೋಡ್ತಾ ಇದ್ದೀನಿ ಸ್ವಾಮಿ. ನಿನಗೆ ಆಸೆ ಆಗ್ತಿದ್ಯಾ? ಇಲ್ಲ, ನಾನು ಕುಡಿಯಲ್ಲ. ನಾನು ಕುಡಿಯಲ್ಲ. ಕುಡಿಯಲ್ಲ ನೀನು? ಇಲ್ಲ ಇಲ್ಲ ಸ್ವಾಮೀಜಿ, ಅವ್ನು ಕಳ್ಳ. ಅವನು ಎತ್ತಿ ಒದೆಗೋದು ಇಲ್ಲಿ ಕುಡಿದಾನೆ ಸ್ವಾಮಿ. ಮಧುರ ಬಾರಿಗೆ ಯಾವಾಗಲೂ ಹೋಗ್ತಿರ್ತಾನೆ ಸಂಜೆ ಬೆಳಿಗ್ಗೆ. ನಾನು ಕುಡಿಯಲ್ಲ. ಇದು ನೀನು ಅಲ್ಲಿ ಮಾತ್ರ ಕುಡ್ಕೊಂಡು ಹೋಗ್ಬೇಡ. ಇಲ್ಲಿ ಕಾಯ್ತಾ ಇರ್ತೀನಿ ನಾನು, ಇಲ್ಲೇ ಕಾದಿದ್ದೀನಿ. ಏನಾದ್ರೂ ಕುಡ್ದು ಗಿಡ್ದೆಯಾ? ಕುಡಿಯಲ್ಲ ಕಣ, ಅದು ಆತ್ಮ ಕಣ, ಆತ್ಮ ಅದು. ಇಲ್ಲ ಸ್ವಾಮಿ, ಇವನು ಹೆಂಗಾದ್ರೂ ಮಾಡಿದ್ ಕುಡಿತಾನೆ ಸ್ವಾಮೀಜಿ. ಕುಡಿಯಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನೀನು. ಆಯ್ತು ಆಯ್ತು ಸ್ವಾಮಿ. ಅವ್ರು ಬಂದ್ರನು? ಈಗ ಬಂದ್ರು, ಮತ್ತೆ ಈಗ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ. ಯಾವ ಊರು ನೋಡೋದು?
ಇದು ಒಂಚೂರು ನನಗೆ ಅಷ್ಟು ಅಂದಾಜು ಆಗ್ತಿಲ್ಲ, ಹಾಸನ ಅಂತ ಕಾಣುತ್ತೆ. ಹಾಸನ ಹೋಗಿ ಆಯ್ತಾನೋ? ಹಾಸನ ಹೌದು. ಹಾಸನಕ್ಕೆ ಅದೋದೆ, ಹಾಸನಕ್ಕೆ ಹೋಗ್ಬೇಡ ಕಣ, ಅಲ್ಲಿ ಸಾಲ ಕೊಡಕ್ಕಿದೆ, ಕೇಳ್ತಾರೆ ಕಣ ನನ್ನ ದುಡ್ಡನ್ನ. ಮತ್ತೆ ಅವರು ಹಿಂಗೆ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ತಿರುಗಿರೋಣ? ಹೌದು. ಯಾಕಂತ? ಅದೇನೋ ರೋಡ್ ಸರಿ ಇಲ್ಲ ಅಂತೆ. ನಾನು ಇಲ್ಲೇ ಇಳ್ಕೊಳ್ತೀನಿ, ಯಾಕೆ? ನಾನು ಹೋಗೋ ದಾರಿ ಇಲ್ಲ, ಅವ್ರು ಹೋಗ್ತಾ ಇಲ್ಲ. ನಿನಗೆ ಮತ್ತೆ ಹೋಗಕ್ಕೆ ಏನು ವೆಹಿಕಲ್ ಸಿಗಲ್ಲ ಕಣ. ಬಸ್ ಸಿಕ್ತು ಸ್ವಾಮಿ. ಬಸ್ಸಿಗೆ ಹತ್ಬೇಡ ಕಣ, ಬಸ್ಸಿಗೆ ಹತ್ಬೇಡ. ಇಲ್ಲ, ಬಸ್ಸಲ್ಲಿ ಹೋಗ್ತೀನಿ, ಯಾಕಂದ್ರೆ ಆರಾಮ್ಸೆ ಹೋಗ್ಬೋದು ಸ್ವಾಮಿ. ನೀನು ಇಳ್ಕೊಂಡ ಈಗ? ಈಗ ಅವ್ರನ್ನ ತಿರ್ಗಿದ, ನನಗೆ ಎಲ್ಲೇ ಹೋಗ್ಬೇಕು ಅಲ್ಲೇ ಹೋಗ್ತಾ ಇದ್ದಾನೆ ಬಸ್ಸಲ್ಲಿ. ಬಸ್ಸಲ್ಲಿ ತುಂಬಾ ಹೆಂಗಸರು ಸ್ವಾಮಿ. ಹೆಂಗಸರು ಹೆಂಗಸರು ನೋಡ್ಬೇಡ, ಹೆಂಗಸರು ನೋಡ್ಬೇಡ. ಇಲ್ಲಿರೋದು ಒಂದು ಹೆಂಡತಿ ಬಿಟ್ಟು ಹೋಗಿದ್ದಾಳೆ, ಇನ್ಯಾರನ್ನ ನೋಡಕ್ ಹೋಗ್ಬೇಡ. ಡ್ರೈವರ್ಸ್ ಬೇರೆ ಆಗಿಲ್ಲ, ಕಂಪ್ಲೇಂಟ್ ಕೊಟ್ರೆ ನಾನು ಒಳಗೆ ಹೋಗ್ತೀನಿ. ಸ್ವಾಮೀಜಿ ಇವನಿಲ್ಲ ಸ್ವಾಮೀಜಿ, ಇವನು ಹೆಂಗಸರ್ನ ಬಿಡಲ್ಲ ಸ್ವಾಮೀಜಿ. ಬಸ್ಸಲ್ಲಿ ಇದ್ದಾನೆ ಇವನು. ಇಲ್ಲ ಕಣ, ಆತ್ಮ ಕಣ ಇವನು. ಇಲ್ಲಿದ್ದಾನೆ ಆತ್ಮ ಕಣ ಹೋಗಿರೋದು. ನೀನ್ ಯಾಕೋ ನಿಂಗೆ ಗೊತ್ತಾಗಲ್ಲ ನಾವು ಬಿಡ. ಆತ್ಮ ಅಲ್ಲ ಸ್ವಾಮೀಜಿ. ಜಗಳ ಮಾಡ್ತಿದ್ದಾರೆ, ಸೀಟ್ ಇಲ್ಲ ಅಂತೇಳಿ. ಎಲ್ಲ ಜುಟ್ಟು ಇಟ್ಕೊಂಡು ಕುಸ್ತಿ ಮಾಡ್ತಿದ್ದಾರೆ. ಕುಸ್ತಿ ಮಾಡಕ್ಕೆ ಅಯ್ಯೋ ಸ್ವಾಮಿ ಇಲ್ಲ, ನಾನು ಕಡೆ ಮೇಲೆ ಕೂತೀನಿ. ಅಯ್ಯ ಕೂತ್ನಲ್ಲಪ್ಪ. ಇವನಿಗಿಡ್ರಿ ಸ್ವಾಮೀಜಿ. ಇಲ್ಲ ಅವ್ನು ಹೆಂಡ್ತಿದ್ದಾಳೆ ಸ್ವಾಮೀಜಿ. ಆತ್ಮ ಆತ್ಮ ತೊಡೆಲು ಕೂತಿದ್ದಾನೆ ಸ್ವಾಮೀಜಿ. ಕಣ, ಅದು ಯಾರಿಗೆ ಗೊತ್ತಾಗಲ್ಲ ಕಣ. ಅಲ್ಲಿ ಹಗುರ ಇದೆ ಅದು, ಹಂಗ ಅವಳಿಗೆ ಏನು ಗೊತ್ತಾಗಲ್ಲ ಸ್ವಾಮೀಜಿ. ನೀನ್ ಕಳ್ ಬಡ್ಡೆ ಇದ್ದ ನೀನು. ಮುಂದೆ ಹೋಗೋ. ಹೋಗ್ತಾ ಇದ್ದೀನಿ ಸ್ವಾಮಿ. ಈಗ ಒಂಚೂರು ನಂದು ಇಲ್ಲಿ ಬಸ್ ಬಂತು, ನಾನು ಸ್ಟಾಪ್ ಇಳ್ಕೊಳ್ತೀನಿ. ಇಲ್ಲೊಂದು ಕಾಡ್ದಾರಿಲ್ಲಿ ಹೋದ್ರೆ ನಂಗೆ ಹತ್ರ ಆಗುತ್ತೆ ಸ್ವಾಮೀಜಿ. ಎಲ್ಲಿ ಕಾಡಿದ್ಯೋ? ಬಯಲ್ಸಿ ಮೇಲೇನದು? ಇಲ್ಲ, ಈ ಕಡೆ ಬಂತು. ಈಗ ನಂದು ಹಾಸನ ಇಲ್ಲ, ಈಗ ನಾನು ಈ ಕಡೆ ಕಡೂರ್ ಕಡೆ ಬಂದೆ. ಕಡೂರ್ ಕಡೆ ಗೊತ್ತಾಗುತ್ತಾ ನೋಡು. ಕಡೂರ್ ಕಡೆ ಹೋಗಿ ಹಿಂಗೆ ಶಿವಮೊಗ್ಗ ಹೋಗಿ ಹಿಂಗೆ ಹೋಗ್ತೀನಿ ನಾನು. ನನಗೆ ಗೊತ್ತು ಶಾರ್ಟ್ ಕಟ್ ಇದು. ಇಲ್ಲಿ ಹೋದ್ರೆ ನಂಗೆ ಹತ್ರ ಆಗುತ್ತೆ. ತುಂಬಾ ದೂರ ಹೋಗ್ಬೇಡ ಕಣೋ, ನಿನ್ ಮನೆ ಅಲ್ಲೆಲ್ಲ ವಾಸ. ಕಾಡಲ್ಲಿ ಹೋಗ್ತಾ ಇದ್ದೀನಿ ಸ್ವಾಮೀಜಿ ನಾನು. ಅಯ್ಯೋ ಕಾಡಲ್ಲಿ ಹೋಗ್ಬೇಡ ಅಂತ ಹೇಳಿ ಸ್ವಾಮೀಜಿ. ಇವನು ಹುಲಿ ಏನಾದ್ರು ತಗೊಂಡೋದ್ರೆ ಏನ್ ಮಾಡೋದು ಸ್ವಾಮೀಜಿ? ಹುಲಿ ತಗೊಂಡೋಗ್ತದೆ. ಹುಲಿ ತಗೊಂಡ್ರೆ ಸಿಂಹ ತಂದು ಬಿಡುತ್ತೆ ಬಿಡ. ಸುಮ್ಮನೆ ಅದನ್ನು ಮಾಂಸಾಹಾರಿ ಪ್ರಾಣಿ, ಅದನ್ನು ಬಿಡುತ್ತಾ ಸ್ವಾಮೀಜಿ? ಆತ್ಮ ಕಣೋ, ಆತ್ಮ ಅಲ್ಲ, ಅವನ ಶರೀರ ಇಲ್ಲೇ ಇದೆ ಕಣೋ, ಇಲ್ಲೇ ಹೋಗಿಲ್ಲ. ಸ್ವಾಮೀಜಿ ಹೇಳು, ಇಲ್ಲಿ ಒಂದು ಬಿಳಿ ಹೆಂಗ್ಸು ಹೋಗ್ತಾ ಇದೆ. ಬಿಳಿ ಡ್ರೆಸ್ ಹಾಕೊಂಡು ಹೆಂಗಸರೇ ಹೋಗ್ತಾ ಇದ್ದಾಳೆ ಕಾಡಲ್ಲಿ. ಮುಂದೆ ಹೋಗೋ ನೀನು. ಆ ಹೆಂಗಸನ ಬಿಟ್ಟು ನೀನು ಮುಂದೆ ಹೋಗೋ. ಬಿಡ ಕೇಳಿ ಸ್ವಾಮೀಜಿ, ಅದನ್ನ ಕರ್ಕ ಬಂದ್ರೆ ಇಬ್ರಿಬ್ರನ್ನ ಸಾಕಾಗ್ಬೇಕತ್ತೆ ಸ್ವಾಮೀಜಿ. ಹೆಂಗಸು ಹಿಂದೆನೆ ಹೋಗೋಣ ಅಂತ ಆಗ್ತಿದೆ ಸ್ವಾಮೀಜಿ. ಅದೇನೋ ಮೋಹಿನಿ ಇರ್ಬೇಕು ನೋಡು. ಮುಂದೆ ಹೋಗೋ, ನೀನೇ ಇರ್ಬೇಕು. ಮುಂದೆ ಹೋಗೋ. ಆಯ್ತು, ಅವಳನ್ನ ಬಿಟ್ಟು ಹೋಗ್ತೀನಿ ಸ್ವಾಮೀಜಿ. ಅವಳನ್ನ ಬಿಡ್ಲೇಬೇಕು ನೀನು. ಬಿಟ್ಟೆ. ಎಲ್ಲಿ ಹೋಗ್ತಾ ಇದೀಯ ಈಗ? ನಾನ್ ಬಂದೆ. ಎಲ್ಲಿಗೆ ಬಂದ? ಕೋಟೆಗೆ. ಇನ್ನು ಸರಿ ಮಾಡ್ತೀನಿ. ಕೋಟೆಗೆ ಬಂದೆ ನಾನು. ಈಗ ಸರಿ ಆಗ್ತಾನೆ ನೋಡಿ. ಕೋಟೆ. ಯಾವ ಕೋಟೆ ಅದು? ಚಿತ್ರದುರ್ಗದ ಕಲ್ಲಿನ ಕೋಟೆ. ಕೋಟೆ ಕೋಟೆ ಸ್ವಾಮೀಜಿ. ಇವನು ಕೋಟೆಗೆ ಹೋಗಿದ್ದಾನೆ ಸ್ವಾಮೀಜಿ. ಬಲವಾದ ಅಸಾಮಿನ ಕಣ ಇವನು. ಬಾರಿ ಹೌದು ಸ್ವಾಮೀಜಿ. ಇವನು ಕೋಟೆಗೆ ಹೋಗಿದ್ದಾನೆ. ಗೊತ್ತಾಗ್ತಿದೆ, ಗೊತ್ತಾಗ್ತಿದೆ. ನಿಮಗೆ ಅಂತ ಗೊತ್ತಾಗ್ತಿದ್ಯಾ ಸ್ವಾಮೀಜಿ? ನೀವು ಇನ್ನೊಂದ್ಸಲ ಅವ್ನು ಕೋಟೆಗೆ ಹೋಗಿದ್ದಾನೆ ಸ್ವಾಮೀಜಿ. ಟೈಮ್ ಬೇರೆ ಆಯ್ತು, ಅವನು ವಾಪಸ್ ಕರ್ಕೊಬರಕ್ಕೆ ಏನಾದ್ರು ನೋಡಿ ಸ್ವಾಮೀಜಿ. ಅಲ್ಲ ಅಲ್ಲಿ ಏನ್ ಮಾಡ್ತಿದ್ದಾನೆ ಅದ್ರ ಕೇಳಿ ಸ್ವಾಮೀಜಿ. ಏನಿದೆಯಾ ಅಲ್ಲಿ ಕೋಟೆ ನಾನು ಇಲ್ಲಿ. ನಗದು ಕಮ್ಮಿ ಮಾಡಕ್ ಹೇಳಿ ಸ್ವಾಮೀಜಿ. ಇದೆ ನಗು ನನ್ನ ರಾತ್ರಿ ಎಲ್ಲ ನಿದ್ದೆ ಕೇಳಿ. ನಾನು ಇಲ್ಲಿ ಚಕ್ರವರ್ತಿ. ಚಕ್ರವರ್ತಿ ನಾನು ಇಲ್ಲಿ ಸ್ವಾಮೀಜಿ. ನನ್ನ ಆಸ್ಥಾನದಲ್ಲಿ 106 ರಾಜರಿದ್ದಾರೆ, ಸಾವಿರಾರು ಸೈನಿಕರಿದ್ದಾರೆ, ಸಖಿಯರಿದ್ದಾರೆ. ಇಲ್ಲಿರೋ ಒಂದು ಹೆಂಡ್ತಿನೇ ಸರಿಯಾಗಿ ನೋಡ್ಕೊಳಕ್ ಆಗದೆ ಓಡ್ತಿದ್ದಾನೆ ಸ್ವಾಮೀಜಿ. ಅಲ್ಲಿ ಸಖಿಯರಿದ್ದಾರಂತೆ, ಇನ್ನೇನ್ ಮಾಡ್ತಾನೆ ಸ್ವಾಮೀಜಿ ಇವನು? ಏನು ಮೂಡ? ಬರೀ ಸಖಿಯರು ಹುಡುಗಿಯರು ವಿಚಾರನೇ ಹೇಳ್ತಾನೆ ಸ್ವಾಮೀಜಿ ಇವನು. ಮುಂದೆ ಹೋಗೋ. ಇಲ್ಲ, ನಾನು ಇಲ್ಲಿ ನನ್ನ ರಾಜ್ಯವನ್ನು ವಿಸ್ತರಣೆ ಮಾಡಬೇಕಾಗಿದೆ. ಈ ವಿಸ್ತರಣೆ ಮಾಡೋದಿರ್ಲಿ, ಇಲ್ಲಿ 1 ಎಕರೆ. ಇವನು ಸ್ವಾಮೀಜಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದು 1 ಎಕರೆಲ್ಲೂ ಪಾಲ್ ಕೇಳ್ತಾನಂತ ಸ್ವಾಮೀಜಿ. ಮತ್ತೆ ಹೇಳು. ನಾನು ನನ್ನ ಹಿಡಿತದಲ್ಲಿ 106 ರಾಜರಿದ್ದಾರೆ. ಕೆಲವೋ ಮಂತ್ರಿ, ನನ್ನ ಸೈನ್ಯವನ್ನು ಸನ್ನದ್ಧ ಮಾಡು,
ನಾನು ರಾಜ್ಯವನ್ನು ವಿಸ್ತರಣೆ ಮಾಡಬೇಕಾಗಿದೆ. ಇಲ್ಲಿ ಇವನಿಗೆ ಏನೊಂದು ಸ್ವಾಮೀಜಿ ಇಲ್ಲಿ ಇದ್ದಾಗ ಇವನು ಬೋಳಿ ಮಗನಿಗೆ ಒಂದು ನಾಯಿಗೂ ಕೂಡ ಎದುರ್ತಾನೆ, ಇನ್ನಲ್ಲಿ ವಿಸ್ತರಣೆ ಮಾಡಕ್ ಹೋಗಿದ್ದಾನೆ ಇವನು. ನಾನು ಇಲ್ಲೇ ನನ್ನ ದೊಡ್ಡ ಸೈನ್ಯದಿಂದ ಪಕ್ಕದ ರಾಜ್ಯಕ್ಕೆ ಹೋಗಿ ಅವನ ಮೇಲೆ ದಂಡಯಾತ್ರೆ ಮಾಡ್ತೀನಿ. ಅಯ್ಯಯ್ಯೋ, ಇವನು ದಂಡಯಾತ್ರೆ ಮಾಡ್ತಾನೋ ಏನ್ ಮಾಡ್ತಾನೋ ಗೊತ್ತಾಗ್ತಿರಲ್ಲ ಸ್ವಾಮೀಜಿ. ರಾಜರೇ, ಎಲ್ಲರನ್ನು ಕೊಚ್ಚಿ ಹಾಕಿ ನೀವು ಈ ರಾಜ್ಯವನ್ನು ಗೆದ್ದರೆ ರಾಜ್ಯರೇ ಹೆದರಬೇಡಿ, ಇಡೀ ರಾಜ್ಯವನ್ನು ನಿಮ್ಮ ಹೆಸರಿಗೆ ಬರೆದುಕೊಡುತ್ತೇನೆ. ಸೈನಿಕರೇ, ಕೆಚ್ಚೆದೆಯಿಂದ ಹೋರಾಡಿ ಈ ರಾಜ್ಯವನ್ನು ವಶಪಡಿಸಿಕೊಂಡರೆ ಇಡೀ ಊರನ್ನೇ ನಿಮ್ಮ ಹೆಸರಿಗೆ ಬರೆದು ಕೊಡುವೆ. ಸ್ವಾಮೀಜಿ, ಇವನಿಗೆ ಏನಾದ್ರು ಮಾಡಿ ಸ್ವಾಮೀಜಿ, ಇಲ್ಲ ಒಂದು ಕತ್ತಿ ಕೊಡಿ, ಕತ್ತರಿಸಿ ಬಿಡ್ತೀನಿ ಸ್ವಾಮೀಜಿ. ಇಂದನೇ ರಾತ್ರಿ ಇಡೀ ಹೇಳಿ 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 ನನ್ನ ಜೀವ ತಿಂದ್ಬಿಟ್ಟಿದ್ದಾನೆ ಸರ್. ಅವನೀಗ ಹಿಂದಿನ ಜನ್ಮದ ಅನುಭವ ಎಲ್ಲ ಅವನು ಈ ರಾತ್ರಿ ಇದ್ದಾನೆ ಹೇಳ್ತಾನೆ ಸ್ವಾಮೀಜಿ. ಹೇಳಿದ್ನ ಕ್ಯಾಸೆಟ್ ಹಾಕಿದ್ದೆ ಅದನ್ನೇ ರಿಪೀಟ್ ಮಾಡ್ತಿರ್ತಾನೆ. ಇದನ್ನ ಕೇಳಿ ಕೇಳಿ ಬೇಜಾರಾಗಿದ್ದೆ ಸ್ವಾಮೀಜಿ. ಫಸ್ಟ್ ಕರ್ಸಿ ನಾನು ಮನೆಗೆ ಹೋಗ್ಬಿಡ್ತೀನಿ. ಎಲ್ಲ ಹೊರಗೆ ಬರ್ಲಿ. ಇಲ್ಲ ಸ್ವಾಮೀಜಿ, ಇವನ್ನ ಕರ್ಸಿ, ಇವನ್ನ ನಾನು ಮನೆ ಕರ್ಕೊಂಡು ಹೋಗ್ತೀನಿ. ಸೈನಿಕರೇ, ಹೆದರಿ ಓಡಬೇಡಿ. ನೋಡಿ ನೋಡಿ, ವೀರರಂತೆ ಹೋರಾಡಿ, ವೀರ ಸತ್ತರೆ ವೀರ ಸ್ವರ್ಗಕ್ಕೆ ಹೋಗೋಣ. ಇವನಿಗೆ ಎತ್ತಿ ಅದೇ ಗೊತ್ತೀನಿ ಸ್ವಾಮೀಜಿ. ಇವನು ವೀರ ಅಂತೆ ಸ್ವಾಮೀಜಿ. ಸಾಕು, ಓಯ್ ಸಾಕು, ಇನ್ನು ಬೇಗ ಕರ್ಸಿ ಸ್ವಾಮೀಜಿ. ಈ ಸೋತಾರ ರಾಜರ ಹೆಂಡಿರನ್ನು ಕರೆತನ್ನಿ ಇಲ್ಲಿ. ನಾಯಿ ಮುಚ್ಚಿ ಬಾಯಿ. ಕರ್ಸಿ ಸ್ವಾಮಿ. ಹೆಂಗಸರ ಜೊತೆನೇ ಇದ್ದಾನೆ. ಇಲ್ಲಿ ಸಖಿ ಮಕ್ಕಿ ಅಂತಿದ್ದಾನೆ ಸ್ವಾಮೀಜಿ. ಫಸ್ಟ್ ಕರ್ಸಿ ಸ್ವಾಮೀಜಿ, ಇವನ್ನ ಫಸ್ಟ್ ಕರ್ಸಿ. ನನಗೆ ಟೈಮ್ ಆಯ್ತು, ನಾನು ಹೋಗ್ತೀನಿ ಸ್ವಾಮೀಜಿ. ನಿಮ್ದು ಅಮ್ಮಯ್ಯ ಅಂತೀನಿ ಸ್ವಾಮೀಜಿ. ಕರ್ಸಿ ಕರ್ಸಿ ಸ್ವಾಮೀಜಿ, ಕರ್ಸಿ ಸ್ವಾಮೀಜಿ, ಕರ್ಸಿ. ಕೋಟೆ ಒಳಗಡೆ ಇದ್ದಾನಲ್ಲ ಇವನೀಗ. ಹೌದು ಸ್ವಾಮೀಜಿ, ಕರ್ಸಿ. ಹೊರ ಕರ್ಸ್ತೀನಿ ನೋಡಿ, ಯಾವ ರೀತಿ ಕರ್ಸ್ತೀನಿ ನೋಡ್ತಾರೆ. ಈಗ ಇನ್ನೆಲ್ಲ ಸರಿ ಆಗ್ಬೇಕು. ಇನ್ನು ಮುಂದೆ ಬಂದಾಗ ಎಲ್ಲ ಸರಿ ಆಗ್ಬೇಕು. ಬಾ ಬಾ ಬೇಗ ಬಾ, ಅಲ್ಲಿಂದ ಹೊರಗೆ ಬಾ. ಬಾ ಬಾ. ಈ ಸೌಭಾಗ್ಯವನ್ನು ಬಿಟ್ಟು ನಾನು ಬರೋದಿಲ್ಲ. ಸ್ವಾಮೀಜಿ ಬೇಡ, ಇವನು ಬರ್ಬೇಕು ಸ್ವಾಮೀಜಿ. ಬರ್ಬೇಕು ಬರ್ಬೇಕು ಸ್ವಾಮೀಜಿ. ನಾನು ನಂಬಿದ್ದೀನಿ ನಿಮ್ನ. ಕರ್ಕ ಬನ್ನಿ ಸ್ವಾಮೀಜಿ. ಇವರ ರುಂಡವನ್ನು ಚೆಂದ ಬಿಟ್ಬಿಡ್ತೀನಿ ಕಪ್ಪರಿಗೆ. ಬರ ಕೇಳಿ ಸ್ವಾಮೀಜಿ, ಬರ ಕೇಳಿ ಸ್ವಾಮೀಜಿ. ಬರಲ್ಲ ನಾನು ಸ್ವಾಮೀಜಿ. ಸಾಕು ಬಾ. ಸೌಭಾಗ್ಯ ಬಿಟ್ಟು ಇವನ್ನ ನಾನು ಬರ ಬರಲ್ಲ. ಕೇಳಿ ಸ್ವಾಮೀಜಿ. ಬಾ. ಬರ ನಿಮ್ಮ ಕೇಳಿ ಕೈಯಲ್ಲಿ ಸ್ವಾಮೀಜಿ. ಸಾಧ್ಯ ಇಲ್ಲ, ಬರ ಕೇಳಿ ಸ್ವಾಮೀಜಿ. ಕರೆಸಲಿಕ್ಕೆ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ಬಾ ನೀನು. ಬರಲ್ಲ, ಕೋಟೆಯಿಂದ ಹೊರಗೆ ಬಾ. ಬರಲ್ಲ. ಅವು ಬಿಡಲ್ಲ. ಈಗ ನಾನು ಒಂದು ಶಕ್ತಿಯನ್ನು ಉಪಯೋಗಿಸಿ ನೀನು ಹೊರಗೆ ತರಲಿಲ್ಲ ಅಂದ್ರೆ ಸ್ವಾಮೀಜಿ ಏನ್ ಶಕ್ತಿ ಮಾಡ್ತಾ ಇದ್ದೀರಾ? ಅವಾಗಿಂದ ಬರಲ್ಲ ಅಂತ ಇದ್ದಾನೆ ಅವನ್ನ. ಬಾ ಬಾ ಬೇಗ ಬಾ. ಬೇಕೀಗ ನೀನು. ನಿಮ್ಮ ಮಂತ್ರ ತಂತ್ರಕ್ಕೆ ನಾನು ಜಗ್ಗುವುದಿಲ್ಲ. ಅಯ್ಯೋ ಸ್ವಾಮೀಜಿ, ಇವನು ಬರಲ್ಲ ಅಂತ ಇದ್ದಾನೆ ಸ್ವಾಮೀಜಿ. ನಂಗೆ ಬೇರೆ ಟೈಮ್ ಆಯ್ತು ಸ್ವಾಮೀಜಿ, ನಾನು ಹೋಗ್ಬೇಕು. ಇವನು ಕರ್ಕ ಬನ್ನಿ ಸ್ವಾಮಿ, ಫಸ್ಟ್ ಕರ್ಕ ಬನ್ನಿ ಸ್ವಾಮೀಜಿ. ನಿಮ್ ಕಾಲಿಡ್ತೀನಿ ಸ್ವಾಮೀಜಿ, ಕರ್ಕ ಬಂದ್ಬಿಡಿ ಇವನ್ನ. ಈ ಸುಖ ಸೌಭಾಗ್ಯವನ್ನು ಬಿಟ್ಟು ನಾನು ಬರಲ್ಲ ಸ್ವಾಮೀಜಿ. ಕರ್ಕ ಬನ್ನಿ ಸ್ವಾಮೀಜಿ. ಊರಲ್ಲೆಲ್ಲ ಮಾತಾಡ್ಕೊಳ್ತಾರೆ ಸ್ವಾಮೀಜಿ, ಆಸ್ತಿಗೋಸ್ಕರ ಇವನು ಅಣ್ಣನ ಸ್ವಾಯಿಸ್ತ ಅಂತ ಹೇಳ್ಬಿಡ್ತಾರೆ ಸ್ವಾಮೀಜಿ. ಫಸ್ಟ್ ಕರ್ಕ ಬನ್ನಿ ಸ್ವಾಮೀಜಿ. ಬಾರೋ. ಬರಲ್ಲ, ಬಾ. ಬರಲ್ಲ, ನಮ್ಮಣ್ಣ ಬರಲ್ಲ ಅಂತ. ಯಾಕೆ? ಇಲ್ಲಿ ಸ್ವರ್ಗ ಇದೆ, ಸ್ವರ್ಗ. ಅಣ್ಣ ಬರಲ್ಲ ಅಂತ ಇದ್ದಾರೆ ಸ್ವಾಮೀಜಿ. ಸ್ವಾಮೀಜಿ ಬೇಗ ಸ್ವಾಮೀಜಿ, ಬರ ಕೇಳಿ ಸ್ವಾಮೀಜಿ. ಬಾ ಬಾ. ಬಾ. ಬಂದೇ ಬಾ. ಬರ್ತಾನೆ. ಬರಲ್ಲ, ಬರಲ್ಲ. ಸ್ವಾಮೀಜಿ, ಸ್ವಾಮೀಜಿ ಏನಾಗಿದೆ ಇವನು? ಯಾಕೆ ಬರ್ತಾ ಇಲ್ಲ ಇವನು? ಒಂದ್ಸಲ ಮಂತ್ರದಲ್ಲಿ ನೋಡಿ ಸ್ವಾಮೀಜಿ, ಬರ್ತಾನೆ ಇಲ್ವಾ ಅಂತ. ಇಲ್ಲ ಕಣ. ಏನ್ ಸ್ವಾಮೀಜಿ? ಇವ್ನು ಯಾಕೋ ಸ್ತ್ರೀಯರೊಳಗೆ ಸೇರ್ಕೊಂಡಿದ್ದಾನೆ ಕಣ. ಅಯ್ಯಯ್ಯೋ ಓದ್ಲಲ್ಲ ಸ್ವಾಮೀಜಿ. ಹಂಗ್ ಮಾಡ್ಬೇಡಿ ಸ್ವಾಮೀಜಿ. ಸ್ವಾಮೀಜಿ ಹಂಗ್ ಮಾಡ್ಬೇಡಿ, ಕರ್ಕ ಬನ್ನಿ ಸ್ವಾಮೀಜಿ. ಸ್ವಾಮೀಜಿ ಬೇಡ ಬೇಡ
ಸ್ವಾಮೀಜಿ ನಿಮ್ನ ನಂಬ್ಕೊಂಡ್ ಬರ್ತಾ ಬರ್ತಾ ಇಲ್ಲ ಕಣವನು. ಅಯ್ಯೋ ಏನಾದ್ರೂ ಬರ್ತಾ ಇಲ್ಲಂತೆ, ಅಯ್ಯೋ ಬರ್ತಾ ಇಲ್ಲಂತೆ, ನಮ್ಮ ಅಣ್ಣ ಬರ್ತಾ ಇಲ್ಲಂತೆ. ಅಯ್ಯಯ್ಯೋ ಸ್ವಾಮೀಜಿ ಬರ್ಬೇಕು ಸ್ವಾಮೀಜಿ, ಕರ್ಕೊಂಬನ್ನಿ ಸ್ವಾಮೀಜಿ. ಊರಲ್ಲೆಲ್ಲ ಮಾತಾಡ್ಕೊಳ್ತಾರೋ ಸ್ವಾಮೀಜಿ ಆಸ್ತಿಗೋಸ್ಕರ ಅಣ್ಣನ ಸಾಯಿಸ್ತಾ ಅಂತ. ನೀವು ಮಂತ್ರ ಮಾಡ್ತಾ ಇದ್ದೀರೋ ಮಾಟ ಮಾಡ್ತಾ ಇದ್ದೀರೋ ಸ್ವಾಮೀಜಿ, ನಮ್ಮ ಅಣ್ಣನ ಒಂದು ತೆಗೆದ್ಬಿಟ್ರಿ ಹೊರ ಕರ್ಕೊಂಬನ್ನಿ ಸ್ವಾಮೀಜಿ. ಏನಾಗಿದೆ ಗೊತ್ತಾ ಈಗ, ಸ್ವಾಮೀಜಿ 9 ಜನ ಸಖಿಯರ ಮಧ್ಯೆ ಇವನು ತಗ್ಲಾಕೊಂಡಿದ್ದಾನೆ. ಅಯ್ಯಯ್ಯೋ ಇವನು ಹೋಗಾಗ್ಲೇ ಏನು ಹೇಳ್ದೆ ಬೇಡ ಅಂತ ಬೇಡ ಬೇಡ ಅಂತ ಬಾಯ್ ಮಾಡ್ಕೊಂಡ ನಮ್ಮ ಅಣ್ಣನ ಕಳಿಸ್ಬಿಟ್ರಲ್ಲ ಸ್ವಾಮೀಜಿ. ಸ್ವಾಮೀಜಿ ಕರ್ಕೊಂಬಂದ್ಬಿಡಿ ಸ್ವಾಮೀಜಿ. ಅಯ್ಯೋ ನಮ್ಮ ಅಣ್ಣ ಹೋಗ್ಬಿಟ್ಲಲ್ಲಪ್ಪ.